ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಆರ್ಎಸ್ಎಸ್ ಬಹಳ ವ್ಯವಸ್ಥಿತವಾಗಿ ಇಬ್ಬರು ನಾಯಕರನ್ನ ಗುರಿಯಾಗಿಟ್ಟಿಸಿಕೊಂಡು ತನ್ನ ರಾಜಕಾರಣವನ್ನು ನಡೆಸುತ್ತಿರುವುದು ಎದ್ದು ಕಾಣುತ್ತಿದೆ. ಒಬ್ಬರು ಸಿದ್ದರಾಮಯ್ಯ, ಇನ್ನೊಬ್ಬರು ಪ್ರಿಯಾಂಕ ಖರ್ಗೆ. ಸಿದ್ದರಾಮಯ್ಯನವರ ಮೇಲೆ ಅವರು ಮೊದಲು ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗಿನಿಂದ ಬಿಜೆಪಿ ಮತ್ತು ಅದರ ಮಾಧ್ಯಮ ಯಂತ್ರಗಾವು ಅತ್ಯಂತ ಕ್ಷುಲ್ಲಕ ವಿಚಾರಗಳನ್ನು ಮುಂದಿಟ್ಟುಕೊಂಡು ಮುಗಿಬೀಳುತ್ತಿತ್ತು. ಅದರಲ್ಲಿ ಮೀನು ತಿಂದು ದೇವಸ್ಥಾನಕ್ಕೆ ಹೋದರೂ ತರದ ಸಂಗತಿಗಳೇ ಹೆಚ್ಚಿದ್ದವು. ಎರಡನೇ ಅವಧಿಯಲ್ಲಿ ಅಂತಹ ಯಾವ ವಿಚಾರವೂ ಇರಲಿಲ್ಲ. ಮೂಡಾ ಸೈಟ್ನ ವಿಚಾರ ಇಟ್ಟುಕೊಂಡು ಪ್ರಭುತ್ವದ ವಿವಿಧ ಅಂಗಗಳನ್ನು ಶಾಮೀಲು ಮಾಡಿಕೊಂಡು ನಡೆಸಿದ ಕಾರ್ಯಾಚರಣೆಯಲ್ಲಿ ಸ್ಥಳೀಯ ನಾಯಕರೆಲ್ಲ ಆಟದ ಕಾಯಿಗಳಷ್ಟೇ ಹಾಕಿದ್ರು. ಬಹಳ ಮೇಲಿನಿಂದ ನಡೆಸಿದ ಈ ಆಪರೇಷನ್ ಇನ್ನೂ ಮುಗಿದಿಲ್ಲ. 3 ಉಪಚುನಾವಣಾ ಫಲಿತಾಂಶವು ಅದಕ್ಕೆ ಸ್ವಲ್ಪ ಮಟ್ಟಿನ ಕಡಿವಾಣ ಹಾಕಿದೆ ಎನ್ನುವುದು ಬಿಟ್ಟರೆ ಇನ್ನು ಯಾವ ಹಂತಕ್ಕೆ ಮೂಡಾ ವಿಚಾರವನ್ನು ಕೊಂಡೊಯ್ಯಲಾಗುತ್ತಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಖರ್ಗೆ ಅವರ ವಿಚಾರದಲ್ಲಿ ಬಿಜೆಪಿಯು ಅತ್ಯಂತ ಗಂಭೀರವಾಗಿ ಮೇಲೆ ಬಿದ್ದು 10 ವರ್ಷಗಳಿಗೂ ಹೆಚ್ಚು ಕಾಲ ಆಗಿದೆ. ಯಾವುದೇ ರಾಜಕೀಯ ಪಕ್ಷವು ತನ್ನ ವಿರುದ್ಧ ಇರುವ ಪಕ್ಷಗಳ ವಿರುದ್ಧ ಸೈದ್ಧಾಂತಿಕವಾದ ಅಥವಾ ರಾಜಕೀಯವಾದ ತಂತ್ರ ಪ್ರತಿತಂತ್ರ ಹೂಡುವುದು ಸಾಮಾನ್ಯ. ಕೆಲವು ನಾಯಕರನ್ನ ಗುರಿ ಮಾಡುವುದು ಅಪರೂಪವೇನಲ್ಲ. ಆದರೆ ಅದು ಯಾರನ್ನ ಏಕೆ ಆಯ್ಕೆ ಮಾಡಿಕೊಳ್ಳುತ್ತದೆ ಮತ್ತು ಅದನ್ನು ನಡೆಸುವ ವಿಧಾನವೇನು ಎಂಬುದನ್ನು ಗಮನಿಸಿದರೆ ನಮಗೆ ಆಶ್ಚರ್ಯಕರವಾದ ಹಾಗೂ ಕೆಲವೊಮ್ಮೆ ಆತಂಕಕ್ಕೀಡು ಮಾಡುವ ಸಂಗತಿಗಳು ಗೋಚರವಾಗುತ್ತದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಅವರ ಕುಟುಂಬದ ಮೇಲೆ ನಡೆಸುತ್ತಿರುವ ದಾಳಿಗೆ ಅಂತಹ ಹಲವು ಆಯಾಮಗಳಿವೆ. ಅದಕ್ಕೆ ಆರ್ಎಸ್ಎಸ್ ಮತ್ತು ಬಿಜೆಪಿಗಳು ಆರಿಸಿಕೊಳ್ಳುವ ಸಮಯ, ವಿಧಾನ ಮತ್ತು ಹತಾರಗಳ ಭಾರತದ ಸಾಮಾಜಿಕ ಹಾಗೂ ರಾಜಕೀಯ ಸಂದರ್ಭಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. 2014ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಆಡಳಿತ ಪಕ್ಷದಿಂದ ಸೀದಾ ಅಧಿಕೃತ ವಿರೋಧ ಪಕ್ಷದ ಸ್ಥಾನಮಾನವನ್ನು ಹೊಂದಿರದ ದುಸ್ಥಿತಿಗೆ ತಲುಪಿತ್ತು. ಆ ಹೊತ್ತಿಗೆ ರಾಹುಲ್ ಗಾಂಧಿಯವರು ಸಹ ಈಗಿನಷ್ಟು ಆತ್ಮವಿಶ್ವಾಸದಿಂದ ಪಕ್ಷವನ್ನು ಮುನ್ನಡೆಸಲು ಮುಂದೆ ಬಂದಿರಲಿಲ್ಲ. ಲೋಕಸಭೆಯಲ್ಲಿ ಪಕ್ಷ ನಾಯಕರನ್ನಾಗಿ ಆಯ್ಕೆ ಮಾಡಿದ್ದು ಕಲಬುರಗಿ ಲೋಕಸಭಾ ಕ್ಷೇತ್ರದಿಂದ 2ನೇ ಬಾರಿಗೆ ಆಯ್ಕೆಯಾಗಿ ಬಂದಿದ್ದ ಪಕ್ಷದ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸ್ವಂತ ಕ್ಷೇತ್ರದಲ್ಲಿ ಗೆದ್ದು ಬರುವುದು ಖರ್ಗೆ ಅವರಿಗೆ ವಿಷಯವೇ ಆಗಿರಲಿಲ್ಲ. ಈ ಲೇಖಕ ಕೆಲವು ವರ್ಷಗಳ ಹಿಂದೆ ಅವರನ್ನ ಸಂದರ್ಶನ ಮಾಡಿದಾಗ, ನೀವು ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರದಿಂದ 7 ಬಾರಿ ಗೆದ್ದಿದ್ದೀರಿ ಎಂದು ಕೇಳುತ್ತಿದ್ದಂತೆ 7 ಅಲ್ಲ 8 ಬಾರಿ ಎಂದು ತಿದ್ದಿದ್ರು. ಅನಂತರ 2008ರಲ್ಲಿ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದವರು 2009ರಲ್ಲಿ ಕಲಬುರಗಿ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಕೇಂದ್ರ ಸಚಿವರಾದರು.